ನೀರನ್ನು ಉಳಿಸಿದರೆ ನೀರು ನಿಮ್ಮನ್ನು ಉಳಿಸುತ್ತದೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂಡ್ ಸುಸ್ವಾಗತ. ಏನ್ಪಾ ಇವ ಪ್ರತಿ ವಿಡಿಯೋದಾಗ ಒಂದ್ ಹೊಸ ಪ್ಲೇಸ್ ನಾಗಿರವ ಇವತ್ತು ಮನ್ಯಾಗ ಅದನ್ನ ಅಂತ ಹೇಳಿ ನೋಡಾಕ್ತಿರಿ ಅಂತ ನಂಗೆ ಗೊತ್ತ. ಸೊ ಈ ವಿಡಿಯೋ ಐತಲ್ಲ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗೈತಿ. ಸೊ ಅದ್ ಏನಪ್ಪಾ ಅಂದ್ರೆ ಈ ತಿಂಗಳ ಮಾರ್ಚ್ 22ನೇ ತಾರೀಕು ವರ್ಲ್ಡ್ ವಾಟರ್ ಡೇ ಇತ್ತು. ನೀವು ಎಲ್ಲ ವರ್ಲ್ಡ್ ವಾಟರ್ ಡೇನ ಆಚರಿಸಿರ್ಬೋದು ನಿಮ್ ಸ್ಕೂಲ್, ಕಾಲೇಜಸ್, ನಿಮ್ ಆಫೀಸಸ್ ಒಳಗ. ಸೊ ನಾವೇನಂದ್ರ ಈ ಸಲ ವರ್ಲ್ಡ್ ವಾಟರ್ ಡೇನ ಸ್ವಲ್ಪ ಸ್ಪೆಷಲ್ ಆಗಿ ಆಚರಿಸಿದ್ವಿ. ಅದು ಏನಪ್ಪಾ ಅಂದ್ರೆ ಈ ಸಲ ನಮ್ಮ ಕಾಲೇಜ್ KLE-IT ಮತ್ತೆ ಹೊಳ್ಳಿ ಅಲ್ಟ್ರಾಟೆಕ್ ಎರಡೂ ಸೇರಿ ಸೊ ನಾವು ಜನರಿಗೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡುನು ಅಂತೇಳಿ ಒಂದು ಪ್ಲಾನ್ ಹಾಕಿದ್ವಿ. ರೇನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಕೊಯ್ಲನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬಗ್ಗೆ ಒಂದು ಜಾಗರೂಕತೆಯನ್ನು ಸಮಾಜದಲ್ಲಿ ಮೂಡಿಸುವುದಕ್ಕಾಗಿ ನೀವೆಲ್ಲರೂ ಸ್ವಯಂ ಸೇವಕರಾಗಿ ನೀವು ಬಂದಿದ್ದೀರಿ. ಅಲ್ಟ್ರಾಟೆಕ್ ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ಒಂದು CSR ಫಂಡಲ್ಲಿ ಇದನ್ನ ನಾವು ಕೈಗೊಂಡಿದ್ದು ನಮ್ಮ ಸಹಯೋಗದೊಂದಿಗೆ KLE-IT ಮತ್ತು ಅಲ್ಟ್ರಾಟೆಕ್ ಸಹಯೋಗದೊಂದಿಗೆ ಇವತ್ತು ಜನರಲ್ಲಿ ಒಂದು ಜಾಗರೂಕತೆಯನ್ನು ಮೂಡಿಸುವಂತ ಕೆಲಸವನ್ನು ನೀವೆಲ್ಲರೂ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಟುಡೇ ಯುವರ್ ಆಲ್ ವಾಟರ್ ಅಂಬಾಸಿಡರ್ಸ್. So remember that you are all water ambassadors and you are going to give this message to all the people in various places everywhere. ಇಂದು KLE-IT ಸಿವಿಲ್ ಸ್ಟೂಡೆಂಟ್ಸ್ಗಳು ಜನರಿಗೆ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಜಾಗೃತಿ ಕೊಡಲು ಹುಬ್ಬಳ್ಳಿಯ ಕೇಶವಾಪುರದಲ್ಲಿ ಹೊರಟಿದ್ದೇವೆ. ಇದು ಇಂದು ವಿಶ್ವ ಜಲ ದಿನದಂದು ನಮ್ಮ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅವೇರ್ನೆಸ್ ಮೂಡಿಸಲು ನಾವು ಕೇಶಾಪುರಲ್ಲಿ ಬಂದಿದ್ದೇವೆ. ಸೊ ನಿಮಗೂ ಹೇಳೋದು ಒಂದೇ, ರೇನ್ ವಾಟರ್ ನೀರು ಈಗ ನೋಡ್ಬೋದು ನಾವು ಬೆಂಗಳೂರಿನಲ್ಲಿ ನೀರಿಲ್ಲ, ಮುಂದೆ ಒಂದು ಕಾಲ ಆಗ್ಬೋದು ಹುಬ್ಳಿನಲ್ಲೂ ನೀರಿರಲ್ಲ. ಸೊ ದಯವಿಟ್ಟು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನುವಂಥ ಒಂದು ನಮ್ಮದೇನು ಟೆಕ್ನಿಕ್ ಇದೆ ಅದನ್ನು ಎಲ್ಲ ಮನೆಯಲ್ಲಿ ಅಳವಡಿಸಿ ಗ್ರೌಂಡ್ ರೀಚಾರ್ಜ್ ಅನ್ನು ಮಾಡಲು ನಾನು ನಿಮಗೆ ಕೋರುತ್ತೇನೆ. ಏರಿಯಾದಾಗ ಅಲ್ಲಿ ಯಾವ ಅಂಡರ್ ಕನ್ಸ್ಟ್ರಕ್ಷನ್ಸ್ ಹೌಸಸ್ ಇದ್ವು ಅಲ್ಲಿ ಇಂಜಿನಿಯರ್ಸ್ಗೆ ಮತ್ತು ಓನರ್ಸಿಗೆ ಮತ್ತು ಆಲ್ರೆಡಿ ಮನಿ ಆಗಿದ್ದು ಓನರ್ಸಿಗೆಲ್ಲ ಹೋಗಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ವಿ. ಸೊ ಇದನ್ನ ನಾವು ಈ ಸಲ ಸ್ಪೆಷಲ್ ಆಗಿ ನಾವು ವರ್ಲ್ಡ್ ವಾಟರ್ ಡೇನ ಆಚರಿಸಿದ್ವಿ. ಈ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಇನ್ಫಾರ್ಮೇಶನ್ ನಾನು ನಿಮಗೂ ಶೇರ್ ಮಾಡಕ್ ಇಷ್ಟಪಡ್ತೀನಿ. ಸೊ ಇದು ಏನಪ್ಪಾ ಅಂದ್ರೆ ನಮ್ಮ ಮನಿ ಮೇಲೆ ಏನ ನೀರ್ ಬೀಳುತ್ತಲ್ಲ ಮಳೆಗಾಲನಾಗ ಆಗಿರ್ಬೋದು, ಅವಾಗ ಆ ನೀರ್ನ ನಾವು ಯೂಸ್ ಮಾಡ್ಕೊಳ್ಳೋದು. ಸ್ವಲ್ಪ ಜನ ಕೇಳ್ಬೋದು ಆ ನೀರ್ ಏನ್ ಅಷ್ಟಿರುತ್ತಾನೆ ಯೂಸ್ ಮಾಡುವಷ್ಟ ಅಂತೇಳಿ. ಈ ನೀರ್ನ ನಾವು ಎದಕ್ ಯೂಸ್ ಮಾಡ್ಬೋದು ಅಂದ್ರ ಒಂದು ದಿನ ಬಳಕೆಗೆ ಯೂಸ್ ಮಾಡ್ಬೋದು. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಾವು ಬೋರ್ವೆಲ್ ನ ರೀಚಾರ್ಜ್ ಮಾಡೋದ್ರ ಸಂಬಂಧ ಯೂಸ್ ಮಾಡ್ಕೋಬಹುದು. ಸೊ ಇದು ಹೆಂಗಪ್ಪ ಅಂತೇಳಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಗೆ ನಮ್ಮ ಮನಿ ಮೇಲೆ ಎಷ್ಟು ನೀರ್ ಬೀಳ್ತೈತಪ್ಪ ಅಂತೇಳಿ ಒಂದ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ.
1 ಸ್ಕ್ವೇರ್ ಮೀಟರ್ ಏರಿಯಾನ್ಯಾಗ 1 mm ಮಳಿ ಬಿದ್ರ ಎಷ್ಟಿರುತ್ತಂದ್ರ 1 ಲೀಟರ್ ನೀರ್ ಇರುತ್ತ. ಸೊ ನಮ್ಮ ಮನಿ ನಾನು ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮನಿ 10 ಮೀಟರ್ ಇಂಟು 10, ನಮ್ದು ಮನಿ ಟೆರೆಸ್ 10 ಮೀಟರ್ ಇಂಟು 10 ಮೀಟರ್ ಐತ್ ಅಂತ ತಿಳ್ಕೊಳ್ಳೋಣ. ಸೊ ಅದೆಷ್ಟಾತಂದ್ರ 100 ಸ್ಕ್ವೇರ್ ಮೀಟರ್ ಆತ, 100 ಸ್ಕ್ವೇರ್ ಮೀಟರ್ ಏರಿಯಾ ಆತ. ನಮ್ ಹುಬ್ಬಳ್ಳಿ ಒಳಗೆ ಎವರೇಜ್ ಎಷ್ಟು ಮಳಿ ಬೀಳುತ್ತಪ್ಪ ವರ್ಷಕ್ಕಂದ್ರ 800 mm ಮಳಿ ಬೀಳುತ್ತ ವರ್ಷಕ್ಕ. ಈಗ ನಮ್ದು ಏನದ 100 ಸ್ಕ್ವೇರ್ ಮೀಟರ್ ಏರಿಯಾ ಇತ್ತಲ್ಲ, ಆ 100 ಸ್ಕ್ವೇರ್ ಮೀಟರ್ನಾಗ 800 mm ಮಳಿ ಬಿದ್ರ 80,000 ಲೀಟರ್ ನೀರ್ ಆತ. ಸೊ ವರ್ಷಕ್ಕ ನಮ್ ಟೆರೆಸ್ ಮ್ಯಾಲನ 80,000 ಲೀಟರ್ ನೀರ್ ಬೀಳುತ್ತ. ಈ ನೀರ್ ಎಷ್ಟು ಜಾಸ್ತಿ ಇರುತ್ತಂತ ನಿಮ್ಗಾಗ್ಲೇ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. 80,000 ಲೀಟರ್ನು ನಾವಂತೂ ಸ್ಟೋರ್ ಮಾಡಕ್ ಆಗಂಗಿಲ್ಲ, ಮನಿ ಒಳಗ್ ಸ್ಟೋರ್ ಮಾಡಕ್ ಆಗಂಗಿಲ್ಲ. ಸೊ ಇದಕ್ಕ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ನಾವು ಇದ್ರೊಳಗ ಸಮ್ ಪಾರ್ಟ್ ನಾವು ಯೂಸೇಜಿಗೆ ಬಳಸ್ಕೋಬಹುದ. ಇನ್ನೇನ್ ಉಳಿದಿರ್ತದಲ್ಲ ನೀರ, ಆ ನೀರ್ನ ನಾವು ಬೋರ್ವೆಲ್ ರೀಚಾರ್ಜಸ್ಗೆ ಉಪಯೋಗ ಮಾಡ್ಕೋಬಹುದು. ಫಸ್ಟ್ ನಾನು ಮನಿ ಯೂಸೇಜ್ ಹೆಂಗ್ ಅಂತೇಳಿ ಹೇಳ್ಬಿಡ್ತೀನಿ. ಈ ಮನಿ ಯೂಸೇಜಿಗೆ ಆ ನೀರ್ನ ಬಳಸ್ಕೋಬೇಕಂದ್ರ ಫಸ್ಟ್ ಅದನ್ನ ಸ್ವಲ್ಪ ಫಿಲ್ಟ್ರೇಷನ್ ಎಲ್ಲ ಮಾಡ್ಬೇಕ. ಸೊ ಈ ಫಿಲ್ಟ್ರೇಷನ್ ಎಲ್ಲ ಮಾಡಾಕ ಅಲ್ಟ್ರಾಟೆಕ್ ದವ್ರದ ಒಂದ್ ರೇನಿ ಅಂತೇಳಿ ಒಂದ್ ಇನ್ಸ್ಟ್ರೂಮೆಂಟ್ ಐತಿ. ಆ ಇನ್ಸ್ಟ್ರೂಮೆಂಟ್ ವಿಡಿಯೋ ಈಗ ನಾ ಹಾಕ್ತೀನಿ, ನೀವು ಅದನ್ನ ನೋಡ್ಬೋದು. ಇದು ನೋಡ್ರಿ ಪೂರ್ತಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸೆಟಪ್. ಮೇಲೆ ಆರ್ಟಿಫಿಷಿಯಲ್ ರೇನ್ ಆಗುವಂಗ ಶವರ್ನ ಇಟ್ಟಾರ. ಸೊ ಆರ್ಟಿಫಿಷಿಯಲ್ ರೇನ್ ನಿಮ್ದು ಮನಿ ಮೇಲೆ ಬಿದ್ದಾಗ ಅದು ಈ ಥರ ಪೈಪ್ನಾಗ ಹಾದ ಈ ಸೆಟಪ್ನಾಗ ಬಂದು 2 ಪ್ಯೂರಿಫೈ ಆಗಿದೆ. ಪ್ಯೂರಿಫೈ ಆದ ವಾಟರ್ ಈ ಕಡೆ ಬಂದು ಇಲ್ಲಿ ಹಿಂಗೆ ಸಪ್ರೇಟ್ ಆಗುತ್ತೆ, ಮತ್ತು ಎಲ್ಲ ವೇಸ್ಟ್ ಎಲ್ಲ ಬಂದು ಒಂದು ಕಡೆ ಹಿಂಗೆ ಸಪ್ರೇಟ್ ಆಗುತ್ತೆ. ಸೊ ಆ ಇನ್ಸ್ಟ್ರೂಮೆಂಟಿಗೆ ಎಷ್ಟಪ್ಪ ಕಾಸ್ಟ್ ಅಂದ್ರೆ 9,000. ಸೊ ಅದು ಏನಂದ್ರೆ ಇನ್ಸ್ಟ್ರೂಮೆಂಟ್ ನಿಮ್ದು ಟೆರೆಸಿನ ಸೈಜ್ ಏನಿರುತ್ತಲ್ಲ ಆ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಕನ್ಸಲ್ಟೆನ್ಸಿ ಮಾಡ್ತಾರೆ, ನಿಮಗೆ ಯಾವ ಇನ್ಸ್ಟ್ರೂಮೆಂಟ್ ನಿಮ್ಮ ಮನೆಗೆ ಸೂಟ್ ಆಗುತ್ತೆ ಅಂತೇಳಿ. ಆ ಇನ್ಸ್ಟ್ರೂಮೆಂಟ್ ಇಂದ ಏನು ಉಪಯೋಗ ಅಂದ್ರೆ ನೀವ್ ಅದನ್ನೇನ ನಿಮ್ದು ಟೆರೆಸ್ ಇಂದ ನೀರ್ ತಗೊಂಡ್ ಬರೋ ಪೈಪ್ ಏನಿರ್ತದಲ್ಲ ಆ ಪೈಪ್ ನ ಕಟ್ ಮಾಡಿ ಅದಕ್ಕೆ ಇನ್ಸ್ಟಾಲ್ ಮಾಡಿಬಿಟ್ರೆ ಮುಗಿತಾ ಇನ್ಸ್ಟ್ರೂಮೆಂಟ್ ನ. ಅದಕ್ಕೇನು ಎಲೆಕ್ಟ್ರಿಸಿಟಿ ಬೇಡ, ಯಾವುದೇ ಫ್ಯೂಲ್ ಬೇಡ, ಅದು ಥ್ರೂಔಟ್ ಗ್ರಾವಿಟಿಲೇ ವರ್ಕ್ ಆಗುತ್ತೆ ಆ ಇನ್ಸ್ಟ್ರೂಮೆಂಟ್. ಅದನ್ನ ನೀವು ಬರೀ ತಂದು 1 ಟೈಮ್ ಇನ್ಸ್ಟಾಲ್ ಮಾಡಿದ್ರೆ ಮುಗೀತ, ಅದ್ರದ್ದೇನು ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಇನ್ಸ್ಟಾಲ್ ಮಾಡಿದ್ರೆ ಅದೇನ್ ಮಾಡುತ್ತಪ್ಪ ಅಂದ್ರೆ ಅದ್ರಾಗ ಇದ್ದಿದ್ದ ಡೆಬ್ರೀಸ್ ಎಲ್ಲ ಅಂದ್ರೆ ಏನ ಹೊಲಸು ಏನಿರ್ತೈತಿ, ಹೊಲಸ ಕಸ ಅದನ್ನೆಲ್ಲ ಒಂದ್ ಸೈಡ್ ಮಾಡುತ್ತೆ, ಮತ್ತೆ ಸ್ವಚ್ಛ ನೀರ್ನ ಇನ್ನೊಂದ್ ಸೈಡ್ ಮಾಡಿ ನಿಮ್ದು ಸ್ಟೋರೇಜ್ ಎಲ್ಲಿ ಇರುತ್ತೆ ಅಲ್ಲಿ ಸ್ಟೋರೇಜ್ ಯೂನಿಟಿಗೆ ಬಿಟ್ಕೋಬಹುದು. ಸೊ ಈ ತರ ನೀವು ಆ ನೀರ್ನ ಗಾರ್ಡನಿಂಗಿಗೆ, ಫ್ಲಶಿಂಗ್ ಮಾಡಾಕ, ಮತ್ತು ವಾಷಿಂಗ್ಸಿಗೆ, ವಾಶ್ ಮಾಡಾಕ ಅವಕ್ಕೆಲ್ಲ ಉಪಯೋಗ ಮಾಡ್ಕೋಬಹುದು. ಆ ನೀರ್ನ ಗಾರ್ಡನಿಂಗಿಗೆ ಆ ಮಳಿ ನೀರು ಬಹಳ ಉಪಯೋಗ ಆಗುತ್ತೆ. ಯಾಕಂದ್ರೆ ಅದ್ರೊಳಗೆಲ್ಲ ಮಿನರಲ್ಸ್ ಎಲ್ಲ ನ್ಯಾಚುರಲ್ ಆಗಿ ಇರ್ತಾವಲ್ಲ, ಗಾರ್ಡನಿಂಗಿಗೆ ಆ ನೀರು ಬಹಳ ಉಪಯೋಗ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನು ಉಳ್ಕಿದ ಪಾರ್ಟ್ ಏನಿರ್ತಲ್ಲ ಆ ನೀರಿಂದ, ಇದನ್ನ ನಾವು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ಕೊಳಕ್ ಉಪಯೋಗ ಮಾಡ್ಬೋದು. ಇದು ಹೆಂಗಪ್ಪ ಅಂದ್ರೆ ನಾವೇನ್ ನಮ್ಮ ಮನಿಗೆ ಅಥವಾ ನಿಯರ್ ಬೈ ಏನ್ ಬೋರ್ಸ್ ಇರ್ತಾವಲ್ಲ ಆ ಬೋರ್ಸ್ನಾಗ ನಾವು ವರ್ಷಾನ್ಗಟ್ಲೆ ನೀರ್ ಬರೀ ಮೇಲೆ ಜಗ್ತಿರ್ತೇವೆ ನೀರ್ನ. ಸೊ ಏನಂದ್ರೆ ಈಗ ನಮ್ದು ರೋಡ್ಸ್ ಎಲ್ಲ ಕಾಂಕ್ರೀಟ್ ಮತ್ತ ಡಾಂಬರದ ರೋಡ್ ಆಗ್ಯಾವ, ಅದ್ರ ಸಲುವಾಗಿನ ನಮ್ದು ಬಹಳ ಮಣ್ಣು ಉಳ್ದೇ ಇಲ್ಲ. ಅದ್ರ ಸಂಬಂಧ ಮೊದ್ಲೇನಪ್ಪ ಮಣ್ಣಿತ್ತಂದ್ರ ಮಳಿ ಬಿದ್ದಾಗ ಅದನ್ನ ಮಣ್ಣು ಇಂಗಿಕೊಂಡು ಗ್ರೌಂಡ್ ವಾಟರ್ ರೀಚಾರ್ಜ್ ಆಕಿತ್ತ. ಈಗ ನಾವೆಲ್ಲ ಕಾಂಕ್ರಿಟೈಸ್ ಮಾಡಿಂದ ಸೊ ಗ್ರೌಂಡ್ ಅಷ್ಟಾಗಿ ರೀಚಾರ್ಜ್ ಆಗತ್ತಿಲ್ಲ. ಅದ್ರ ಸಂಬಂಧ ಏನಪ್ಪಾ ಬೋರ್ವೆಲ್ ಏನಿರ್ತೈತಲ್ಲ ಆ ಬೋರ್ವೆಲ್ ಕಡೆನ ಆ ರೇನ್ ವಾಟರ್ ಇಟ್ಕೊಂಡು ಅದನ್ನ ನಾವು ಬೋರ್ವೆಲ್ ರೀಚಾರ್ಜ್ ಮಾಡ್ಬೋದು. ಇದು ಹೆಂಗಪ್ಪ ಅಂದ್ರೆ ನಾವೇನ್ ವರ್ಷಾನ್ಗಟ್ಲೆ ನೀರ್ ಚಕ್ಕೊಂಡ್ ಬಂದೇವಿ, ಹೊರಗೆ ಬೋರ್ ಒಳಗಿಂದ ಹೊರಗೆ ಚಕ್ಕೊಂಡ್ ಬಂದೇವಿ. ಈಗೇನಪ್ಪ ಕೆಲಸ ಮಾಡೋದಂದ್ರೆ ಈ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇಂದ ಬಂದಿದ್ ನೀರ್ನ ಬೋರ್ವೆಲ್ ಒಳಗ್ ಬಿಡುದು ಹೊಳ್ಳಿ. ಸೊ ಇದು ಹೆಂಗಪ್ಪ ಅಂದ್ರೆ ಇದದ ಹೆಂಗ್ ಮಾಡ್ತಾರ ಅಂತೇಳಿ ಒಂದು ಡೀಟೇಲ್ಡ್ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿನಿ. ಸೊ ಇದೇ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಬಹಳ ದೊಡ್ಡದಾಗುತ್ತೆ. ಅದ್ರ ಸಲುವಾಗಿ ಈ ವಿಡಿಯೋ ಮುಗಿದಿಂದ ಹೋಗಿ ಆ ವಿಡಿಯೋ ನೋಡ್ರಿ. ಅದರದ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ 10,000 ಒಳಗ ಮುಗಿದು ಹೋಗ್ಬಿಡ್ತೈತಿ ನಿಮ್ದು ಗ್ರೌಂಡ್ ವಾಟರ್ ರೀಚಾರ್ಜ್ ಏನ್ ನಿಮ್ದು ಪೂರ್ತಿ ಸೆಟಪ್ ಇರುತ್ತೆ ಅದು 10,000 ಒಳಗ ಮುಗಿದು ಹೋಗುತ್ತೆ. ಸೊ ಇದನ್ ಮಾಡೋದ್ರಿಂದ ಏನ್ ಲಾಭಪ್ಪ ಅಂದ್ರೆ ನಿಮ್ದು ಗ್ರೌಂಡ್ ವಾಟರ್ದ ನಿಮ್ ಬೋರ್ವೆಲ್ ಕೆಪಾಸಿಟಿ ಏನಿರುತ್ತಲ್ಲ ನೀರ್ ಬರೋದು ಅದು ಜಾಸ್ತಿ ಆಗುತ್ತೆ. ಮತ್ತೆ ಬ್ಯಾಸಿಗೆ ಕಾಲದಾಗ ಏನ್ ನೀವೆಲ್ಲ ಬೋರ್ವೆಲ್ ಬತ್ತಿರ್ತಾವ, ಬ್ಯಾಸಿಗೆ ಕಾಲ ನೀರ್ ಬರ್ತಿರಂಗಿಲ್ಲ. ಈ ಸಮಸ್ಯೆನ ಸಾಲ್ವ್ ಮಾಡಕ್ ಇದೊಂದು ಚಲೋ ಸೊಲ್ಯೂಷನ್. ಮಳೆಗಾಲನಾಗ ನಿಮ್ ಬೋರ್ವೆಲ್ಸ್ ನ ರೀಚಾರ್ಜ್ ಮಾಡಿದ್ರಿ ಅಂದ್ರ ಬ್ಯಾಸಿಗೆ ಕಾಲನಾಗೂ ಅದು ನಿಮಗ್ ನೀರ್ ಕೊಡುತ್ತ. ಸೊ ಈ ತರ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ನ ಯೂಸ್ ಮಾಡ್ಕೋಬಹುದು. ಎಲ್ಲ ಇನ್ಫಾರ್ಮೇಶನ್ ನಾವು ಹೋದಲ್ಲೇ ಅಲ್ಲಿ ಕಿಶಾಪುರ್ ಏರಿಯಾನಾಗ ಎಲ್ಲಾ ಜನರಿಗೆಲ್ಲ ಇನ್ಫಾರ್ಮೇಶನ್ ನಾವು ಸ್ಪ್ರೆಡ್ ಮಾಡಿದ್ವಿ, ಮತ್ತೆ ನೀರಿನ ಬಳಕೆ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ವಿ. ಸೊ
ಇದಿಷ್ಟು ನಿಮ್ಗೆ ಹೇಳೋದಿತ್ತ ಈ ವಿಡಿಯೋನಾಗ. ಇದಲ್ದ ಮತ್ತೇನಪ್ಪಾ ಅಂದ್ರೆ ನಾವ್ ಇಷ್ಟು ದಿನ ನಮ್ ನೇಚರ್ನ ಹಾಳು ಮಾಡ್ಕೊಂತಾನೆ ಬಂದೇವಿ. ಸೊ ಇನ್ನು ಮುಂದರ ಸ್ವಲ್ಪ ನಾವು ನಮ್ದು ನೇಚರ್ನ ಒಂದ್ ಸ್ವಲ್ಪ ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಾವು ನೆಕ್ಸ್ಟ್ ಜನರೇಷನ್ಗೆ ಕೊಡೋ ಗಿಫ್ಟ್ ಏನಪ್ಪಾ ಅಂದ್ರೆ ನೇಚರ್ ಅಷ್ಟೇ. ಸೊ ಅದ್ರ ಸಲುವಾಗಿ ನಮ್ ನೇಚರ್ನ ನಾವು ಈಗಿಂದನ ಸ್ವಲ್ಪ ಆಗಿ ಪ್ರೊಟೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಒಂದ್ 50 ವರ್ಷ ಬಿಟ್ಟು ನಾವು ನಮ್ ನೇಚರ್ನ ಫುಲ್ ಆಗಿ ರಿಕವರ್ ಮಾಡ್ಕೋಬಹುದು. ಈಗ ನಾವೆಷ್ಟು ಹಾಳು ಮಾಡೇವಲ್ಲ ರಿಕವರ್ ಮಾಡ್ಕೋಬಹುದು. ಸೊ ಇದೇ ತರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತರಾನ ಇನ್ನೊಂದು ಹೇಳ್ಬೇಕು ನಿಮಗ, ಏನಂದ್ರೆ ಗೌರ್ಮೆಂಟ್ ಸೋಲಾರ್ ಪ್ಯಾನಲ್ಸ್ ಇಂದ ಒಂದು ಸ್ಕೀಮ್ ಮಾಡೈತಿ. ಸೊ ಅದೇನಪ್ಪಾ ಅಂದ್ರ ನಿಮ್ಮ ಮನಿ ಮೇಲೆ ಬಂದ ಗೌರ್ಮೆಂಟ್ ಅವರ ನಿಮಗೆ ಸೋಲಾರ್ ಪ್ಯಾನಲ್ ಹಾಕಿ ಕೊಟ್ಟೋಕಾರ. ಆ ಸೋಲಾರ್ ಪ್ಯಾನಲ್ ಹಾಕೋದ್ರಿಂದ ಏನ್ ಉಪಯೋಗಪ್ಪ ಅಂದ್ರೆ ನಿಮ್ಮ ಮನಿ ಕರೆಂಟ್ ಬಿಲ್ ಅಂತೂ ಪೂರ್ತಿ ಫ್ರೀ ಆಗತ್ತ. ಮತ್ ಹೊಳ್ಳಿ ಆ ಕರೆಂಟ್ ಏನ್ ಉತ್ಪಾದನೆ ಆಗಿರ್ತೈತಿ ನಿಮ್ ಮನಿಗೆ ಬಳಕೆಗೆ ಎಷ್ಟು ಬೇಕು ಅಷ್ಟು ನಿಮ್ ಮನಿ ಒಳಗ ಇಟ್ಕೊಂಡು ಇನ್ನುಳಿಕಿದ್ದ ಎಲೆಕ್ಟ್ರಿಸಿಟಿ ಏನಿರ್ತಲ್ಲ ಅದನ್ನ ಬೆಸ್ಕಾಮ್ ಹೆಸ್ಕಾಮ್ ಹಿಂಗ ಕೆಪಿಟಿಸಿಎಲ್ ಏನ್ ಗೌರ್ಮೆಂಟ್ ಆಫೀಸಸ್ ಇರ್ತಾವ ಅವರ ಪರ್ಚೇಸ್ ಮಾಡ್ತಾರ. ಆ ಕರೆಂಟ್ ನ ಪರ್ಚೇಸ್ ಮಾಡಿ ನಿಮಗ ಅವರು ರೊಕ್ಕ ಕೊಡ್ತಾರ ತಿಂಗಳ. ಸೊ ಈ ಸ್ಕೀಮದ ಅಮೌಂಟ್ ಡೀಟೇಲ್ಸ್ ಎಲ್ಲಾ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ಹೋಗಿ ಗೌರ್ಮೆಂಟ್ ಇಂದ ವೆಬ್ಸೈಟ್ ನ ಹೋಗಿ ನೋಡ್ರಿ, ಅದ್ರದೆಲ್ಲ ಪೂರ್ತಿ ಡೀಟೇಲ್ಸ್. ಸೊ ಇದು ಒಂದು ಒಳ್ಳೆ ಸ್ಕೀಮ್. ಇದರದ ಲಾಭ ಏನಪ್ಪಾ ಅಂದ್ರೆ ನಮ್ದು ಮನಿ ಸೆಲ್ಫ್ ಸಸ್ಟೈನ್ ಆಕೈತಿ ಎಲೆಕ್ಟ್ರಿಸಿಟಿ ಒಳಗ. ನಮ್ ಮನಿಗ್ ಬೇಕಾದಷ್ಟು ಎಲೆಕ್ಟ್ರಿಸಿಟಿನ ನಾವು ಉಪಯೋಗ ಮಾಡ್ಕೋಬಹುದು. ಸೊ ಇದರಿಂದ ಆಗೋದು ನಮ್ಮ ಮನಿಗೂ ಲಾಭ ಆಗತ್ತ, ಮತ್ ಹೊಳೆ ನಮ್ ನೇಚರ್ಗೂ ಲಾಭ ಆಗತ್ತ. ಅದ್ ಹೆಂಗಪ್ಪ ಅಂದ್ರೆ ನಮ್ಮ ದೇಶದಾಗ ಮೋರ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋದು ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ. ನಮ್ ಕಡೆ ಇರೋದು 4 ಮೋಡ್ಸ್ ಆಫ್ ದಿ ಎಲೆಕ್ಟ್ರಿಸಿಟಿ ಅನ್ಸುತ್ತೆ. ಒಂದು ಥರ್ಮಲ್ ಪವರ್ ಪ್ಲಾಂಟ್ಸ್, ಇನ್ನೊಂದು ಹೈಡ್ರೋ ಪವರ್ ಪ್ಲಾಂಟ್ಸ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್, ವಿಂಡ್ ಪವರ್ ಪ್ಲಾಂಟ್ಸ್. ಟೈಡಲ್ ಪವರ್ ಪ್ಲಾಂಟ್ಸ್ ಅಷ್ಟಾಗಿಲ್ಲ ಅನ್ಸುತ್ತೆ ಇಂಡಿಯಾದಾಗ. ಸೊ ಮೇನ್ ಇವು 4 ನಮ್ ಕಡೆ ಇರೋ ಸೋರ್ಸಸ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡಕ. ಇದ್ರೊಳಗೆ ಏನೈತಲ್ಲ ನಾವು ಥರ್ಮಲ್ ಪವರ್ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇನ್ನು ಉಳಿಕಿದ್ದು ವಾಟರ್ ಪವರ್, ಹೈಡ್ರೋ ಪವರ್ ಪ್ಲಾಂಟ್, ವಿಂಡ್ ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಇವು 3 ಅಷ್ಟಾಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಂಗಿಲ್ಲ. ಮೇನ್ ಜಾಸ್ತಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಂದ್ರೆ ಈ ಥರ್ಮಲ್ ಪವರ್ ಪ್ಲಾಂಟ್. ಸೊ ಈ ಥರ್ಮಲ್ ಪವರ್ ಪ್ಲಾಂಟ್ ನಾಗ ಏನಪ್ಪಾ ಅಂದ್ರೆ ಕಲ್ಲಿದ್ದಲನ್ನ ಉಪಯೋಗ ಮಾಡ್ತಾರೆ. ಈ ಕಲ್ಲಿದ್ದಲು ಏನಂತಾರೆ ಅಲ್ಲಿ ಕಲ್ಲಿದ್ದಲನ್ನ ಸುಡ್ತಾರ. ಆ ಸುಟ್ಟಿದ್ದೇನ್ ಶಾಖ ಬರುತ್ತಲ್ಲ ಅದರಿಂದ ಆ ನೀರ್ನ ಕಾಯಿಸ್ತಾರ, ನೀರ್ನ ಕುದಿಸ್ತಾರ. ಆ ಕುದಿಸಿದ್ಮೇಲೆ ಅದರದ್ದು ಏನ್ ಆವಿ ಬರುತ್ತಲ್ಲ ಆ ಆವಿನ ಉಪಯೋಗ ಮಾಡ್ಕೊಂಡು ಟರ್ಬೈನ್ ತಿರುಗಿಸ್ತಾರ. ಸೊ ಇದು ಥರ್ಮಲ್ ಪವರ್ ಪ್ಲಾಂಟ್ ವರ್ಕ್ ಆಗೋ ಪ್ರೊಸೆಸ್. ಈ ಕಲ್ಲಿದ್ದಲನ್ನ ಸುಡೋದ್ರಿಂದ ಏರ್ ಪೊಲ್ಯೂಷನ್ ಆಗುತ್ತೆ. ಭೂಗರ್ಭದಿಂದ ಕಲ್ಲಿದ್ದಲನ್ನ ಏನ ಅಗಿತೇವಲ್ಲ ಅದು ಕಲ್ಲಿದ್ದಲನ್ನ ಅಗಿತೇವಿ, ಅಲ್ಲೇನು ನಾವು ನೇಚರ್ನ ಹಾಳು ಮಾಡಾಕ್ತೇವಿ. ಸೊ ನಮ್ದು ನ್ಯಾಚುರಲ್ ಫ್ಯೂಯಲ್ ಸೋರ್ಸಸ್ ಏನಂದ್ರೆ ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ ಖಾಲಿ ಆಕಾವು. ಏನ್ ಪೆಟ್ರೋಲಿಯಂ ಇರ್ಬೋದು, ಕಲ್ಲಿದ್ದಿರ್ಬೋದು, ಇವೆಲ್ಲ ಒಂದಿನ ಖಾಲಿ ಆಗತ್ತಾವ. ಸೊ ಗಡ್ಡಕ್ ಬೆಂಕಿ ಹತ್ತದಾಗ ಬಾವಿ ತೊಡೋದ್ರ ಬದ್ಲಿ ಈಗಿಂದನ ನಾವು ಅದ್ರ ಯೂಸೇಜ್ ನ ಕಮ್ಮಿ ಮಾಡ್ಕೊಂತ ಬಂದ್ರೆ ನಮಗ ಮುಂದಾಗಿ ಅದ ಅಷ್ಟು ಎಫೆಕ್ಟ್ ಕೊಡಂಗಿಲ್ಲ. ಸೊ ನಾವು ಈಗಿನ ನಮ್ಮ ಮನಿಗೆಲ್ಲ ಸೋಲಾರ್ ಪ್ಯಾನಲ್ಸ್ ಮತ್ತೇನ್ ಗೌರ್ಮೆಂಟ್ ಆಫೀಸಸ್ ಇರ್ತಾವ, ಗ್ರೌಂಡ್ಸ್ ಇರ್ತಾವ, ಅವಕ್ಕೆಲ್ಲ ಅಲ್ಲೆಲ್ಲ ಸೋಲಾರ್ ಪ್ಯಾನಲ್ಸ್ ನ ಉಪಯೋಗ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಈಗಿಂದನ. ಸೊ ನಮ್ದು ಎಲೆಕ್ಟ್ರಿಸಿಟಿ ನಮ್ಮ ಮನಿಗೆ ನಾವು ಪ್ರೊಡ್ಯೂಸ್ ಮಾಡ್ಕೊಂಡು ಮತ್ ಹೊಳಿ ನಾವ ಮಾರ್ಬೋದು, ನಮಗ್ ಅವಶ್ಯ ಇದ್ದಾಗ ನಾವು ತಗೋಬಹುದು. ಸೊ ಹಿಂಗ್ ನಾವು ಮಾಡಾಕತ್ರಿ. ಹಿಂಗ್ ಎಲ್ಲಾ ಮನಿ ಮೇಲೂ ಸೋಲಾರ್ ಪ್ಯಾನಲ್ಸ್ ನ ನಾವು ಅಕಸ್ಮಾತ್ ಆಗಿ ಅಳವಡಿಸಿದ್ರೆ ನಮಗ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ ಅವಶ್ಯಕತೆನ ಬೆಳಂಗಿಲ್ಲ. ಅಕಸ್ಮಾತ್ ನಮಗ್ ಎಲೆಕ್ಟ್ರಿಸಿಟಿ ಏನಾರ ನೆಸೆಸಿಟಿ ಬಿತ್ತಪ್ಪ ಅಂದ್ರೆ ಅಲ್ಲಿ ಹೈಡ್ರೋ ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ವಿಂಡ್ ಪವರ್ ಪ್ಲಾಂಟ್ಸ್ ಇದ್ದೇ ಇರ್ತಾವ ನಮಗೆ ಎಲೆಕ್ಟ್ರಿಸಿಟಿ ಕೊಡಾಕ. ಸೊ ಇದು ಒಂದು ನಾ ಈ ವಿಡಿಯೋದಾಗ ಹೇಳಕ್ ಬಯಸ್ತೀನಿ. ಸೊ ಈ ವಿಡಿಯೋ ನಿಮಗ್ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೊಂತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ನು ಮಾಡ್ರಿ ಇನ್ನೂ ಯಾರು ಮಾಡಿಲ್ಲ ನೋಡ್ರಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಒಂದು ಹೊಸ ಪ್ಲೇಸ್ನ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ. ಸ್ವೀಟ್ನೆಸ್ ನನ್ನ ಝೋನಿಂದ ಆಚೆಗೆ ಸ್ಪ್ರೆಡ್ ಮಾಡಕ್ಕೆಲ್ಲ ನಂಗೆ ನಾಚಿಕೆ. ಕವಿಯೇ ಒಂಥರ ಬರವೆ ಭಾವನೆ ಹಾಕುತ್ತ ಮನಸ್ಸಿನ ಆಚೆಗೆ. ಗೊತ್ತಿಲ್ಲ ತಲ್ಪಿನ ನೆಲ್ಲಿಗೆ ನಂದಲ್ಲಿ ನಡಿತೀನಿ ಮೆಲ್ಲಗೆ ಊದಗುವಾಗಲೇ.